ನಮಸ್ಕಾರ ಎಲ್ಲರಿಗೂ. ಇವತ್ತು ಸೌತೆಕಾಯಿ ಗೊಜ್ಜು ಮಾಡೋಣ ಬನ್ನಿ. ನೋಡಿ, ಎಲ್ಲ ತೆಗೆದಿಟ್ಕೊಂಡಿದ್ದೇವೆ. ಹಸಿಮೆಣಸಿನ್ಕಾಯಿ, ಸೌತೆಕಾಯಿ, ಬೆಲ್ಲ ಹಾಗೂ ಬಿಳಿ ಎಳ್ಳು, ಬೆಲ್ಲ ಒಂದಷ್ಟು, ಮತ್ತು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀವಿ, ಅದರ ರಸ ಹಾಕಬೇಕಾಗತ್ತೆ, ಮತ್ತು ಸಾರಿನ ಪುಡಿ, ಮತ್ತು ಉಪ್ಪು, ಮೆಣಸಿನ್ಕಾಯಿ ಮತ್ತು ಕುಕ್ಕುಂಬರನ್ನ ಹಚ್ಚಿಟ್ಕೋಬೋದು ಸಣ್ಣಕ್ಕೆ. ಆಮೇಲೆ ಇದು ಒಳಗಡೆ ಇರೋ ತಿರುಳನ್ನ ತೆಗಿಬೋದು. ಈಗೇನು ಮಾಡ್ತಿದ್ಯಾ ಮಮ್ಮಿ? ಈಗ ಒಂದು 4 ಸ್ಪೂನು ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಎಳ್ಳು ಗೊಜ್ಜಿಗೆ ಬಿಳಿ ಎಳ್ಳ? ಬಿಳಿ ಎಳ್ಳು. ಎಷ್ಟೊತ್ತವರೆಗೂ ಹುರ್ಕೋಬೇಕು? ಚಿಟಪಟ ಅಂತ ಸೌಂಡ್ ಬರೋವರೆಗೆ ಹುರಿಬೇಕು. ಎತ್ತಿಟ್ಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ಆರಿದ ಮೇಲೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೋಬೇಕು. ಎಷ್ಟು ಎಣ್ಣೆ ಹಾಕ್ಕೊಂಡಿದ್ಯಾ? ಎಷ್ಟು ಎಣ್ಣೆ ಹಾಕ್ಕೊಂಡಿದ್ಯಾ? ಇರು 4-5 ಸ್ಪೂನು. ಆಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಈಗ 3/4 ಸ್ಪೂನ್ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಒಗ್ಗರಣೆಗೆ ಸ್ವಲ್ಪ ಕೆಂಪಾದ್ಮೇಲೆ, ತುಂಬ ಕೆಂಪಲ್ಲ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ತಕ್ಷಣ ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೋಬೇಕು. ಆಮೇಲೆ ಫ್ರೈ ಮಾಡ್ತಾ ಇರಬೇಕು. ಒಂದು 1/4 ಸ್ಪೂನು ಅರಿಶಿನ ಹಾಕ್ಕೋಬೇಕು. ಸ್ವಲ್ಪ ಸೌತೆಕಾಯಿ ಮೆತ್ತಗಾಗೋವರೆಗೆ ಹುರಿತಾ ಇರಬೇಕು. ಇವಾಗ ಹುರಿದಿಟ್ಕೊಂಡಿರೋ ಎಳ್ಳನ್ನ ಮಿಕ್ಸಿಗೆ ಹಾಕಬೇಕು. ಎಷ್ಟೊತ್ತು ಫ್ರೈ ಮಾಡಬೇಕು? ಇದು ಸ್ವಲ್ಪ ಮೆತ್ತಗಾಗೋವರೆಗೆ ಸೌತೆಕಾಯಿನ ಫ್ರೈ ಮಾಡಬೇಕು. 3 to 4 minutes. ಕಿವುಚಿಟ್ಕೊಂಡಿರೋ ಹುಣಸೆ ಹಣ್ಣನ್ನು ರಸನ ಹಾಕ್ತಾ ಇದ್ದೀನಿ. ಇವಾಗಿದು ಸಾರಿನ ಪುಡಿ. ಇಲ್ಲಿ ಅಡುಕೊಲೆ ಸಾರಿನ ಪುಡಿ ಅಲ್ವಾ ಉಪಯೋಗಿಸಿರೋದು, ಅಥವಾ ಮನೇಲಿ ಮಾಡ್ಕೊಂಡಿರೋದು? ಅದೆಲ್ಲ ಏನು, ರಸಂ ಪುಡಿ ಸ್ವಲ್ಪ ಹಾಕಬೇಕು. ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಉಪ್ಪು, ಬೆಲ್ಲ ಹಾಕಬೇಕು. ಈಗ ಎಷ್ಟೊತ್ತು ಕುದಿಬೇಕಿದೆ? ಚೆನ್ನಾಗಿ ಕುದಿ ಬರಬೇಕು. ಖಾರ ಜಾಸ್ತಿ ಇರಬಾರ್ದು. ಸೊ ಬರುತ್ತೆ. ಎಷ್ಟು ಮಿನಿಟ್ಸ್? ಒಂದು ಅಂದಾಜಲ್ಲಿ ಎಷ್ಟು ಮಿನಿಟ್ಸ್? ಒಂದು 7-8 ನಿಮಿಷ. 7-8 ನಿಮಿಷ ಇದು ಕುದಿಬೇಕು. ಉಪ್ಪಾದರೂ ಹಾಕ್ಬೋದು, ಪುಡಿ ಉಪ್ಪಾದರೂ ಹಾಕ್ಬೋದು, ಆದರೆ ಕಲ್ಲುಪ್ಪು ಒಳ್ಳೆಯದು. ಎಷ್ಟು ಹಾಕಿದ್ಯಾ? ನಿನ್ನ ಕೈ ಹಿಡಿ ಅಂತ. 3.5 ಸ್ಪೂನ್. 3.5 ಸ್ಪೂನ್ ಹಾಕಬೇಕು. ಬೆಲ್ಲ ಹಾಕ್ತಿದ್ಯಾ?
ಈಗ ಫುಲ್ ಆಲ್ಮೋಸ್ಟ್ ಚೆನ್ನಾಗಿ ಕುದ್ಬಿಟ್ಟಿದೆ. ಬೆಲ್ಲ ಎಲ್ಲ ಕರಗಿದ ಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ಎಳ್ಳು ಪುಡಿ ಲಾಸ್ಟಲ್ಲಿ ಹಾಕಬೇಕು. ಬೆಲ್ಲ ಕರಗಬೇಕು. ಫಸ್ಟು ಬೆಲ್ಲ ಕರಗಬೇಕು. ತುಂಬ ಗಟ್ಟಿ ಮಾಡಬಾರ್ದು. ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಇವಾಗ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿದೆ. ಹುರಿದಿಟ್ಟಿರೋ ಎಳ್ಳು ಪುಡಿನ ಗೊಜ್ಜಿಗೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ದೇ ಇರೋಂಗೆ. ಈಗ ಸೌತೆಕಾಯಿ ಗೊಜ್ಜು ರೆಡಿ ಆಯಿತು. ಸೂಪರ್. ಸೊ ಎಳ್ಳು ಹಾಕಿದ ತಕ್ಷಣ ಕನ್ಸಿಸ್ಟೆನ್ಸಿ ಚೇಂಜ್ ಆಗೋಯ್ತು ನೋಡು ಅದರದ್ದು. ಗೊಜ್ಜು ಅನ್ನದ ಜೊತೆ ಕೂಡ ತಿನ್ಬೋದು. ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.